ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗ ಬಾ. ಗಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟುವೆ ಬಾರೆ. ತರುಣಣ್ಣ, ಮುಂಚೆ ಕಾಮಿಡಿ ಕಿಲಾಡಿ ನಡಿಬೇಕಾದ್ರೆ ಎಷ್ಟೊತ್ತು ಪ್ಯಾಕಪ್ ಆಗೋದು ಅನ್ಕೋವು, ಇವಾಗ ಯಾಕಾದ್ರೂ ಪ್ಯಾಕಪ್ ಆಗುತ್ತೋ ಅನ್ಕೋತಾ ಇದೀವಣ್ಣ ಈ ಹುಡುಗಿರ ಜೊತೆ ಸೇರ್ಕೊಂಡು. ಅಣ್ಣ, ಗಜನಿಪುರಕ್ಕೆ ಹೆಣ್ಣು ನೋಡಕ್ ಬಂದಿದ್ದೀನಿ ಅಣ್ಣ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರಿದ್ದೀರಾ? ನಮ್ಮ ಮನೇಲಿ ಯಾರು ಇಲ್ಲ, ಬನ್ನಿ. ಮಾಮ, ನಿನ್ ಮಗನ್ ನೋಡಕ್ ಬಂದಿರೋ ಗಂಡು ನಾನೇ. ತಗದು ಎಡ್ದಾಗ ಹೊಡೆದ್ಬಿಡ್ತೀನಿ. ಯಾವ ಮಗಳು ನನಗಿರೋದು ಮಗ ಕಣಲೆ. ಅಲ್ಲ, 24/7 ಬಾರಿದೆ. ಹಂಗಾರೆ ನಿಮ್ ಮಗಳ ಮದ್ವೆ ಮಕ್ಕದೇ ಬರ ಇಲ್ಲೇ ನನ್ ಮಗನೇ. ನೋಡೋ ನೋಡೋ, ಇದೇ ಕಣೋ ನನ್ನ ಮುದ್ದು ಬಂಗಾರ ಮಗು. ಓದಿ ಕೇಳ್ತಾ ಇದ್ದಂಗಿಲ್ವೇ? ನೋಡ, ಇವನು ಕಣ ನನ್ ಮಗ. ಏ, ಎಲ್ಲ ಕನ್ಫ್ಯೂಸ್ ಆಗಿ ಬಂದಿದೀವಿ. ಹೋಗ ನಡಿವ ನಡಿವ ಒಳಗೆ. ಏನಣ್ಣ ಇದು, ಯಾವ್ದೋ ರಾಂಗ್ ಅಡ್ರೆಸ್ ಕೊಟ್ಬಿಟ್ಟಿದ್ರಿ. ಅಣ್ಣ, ರಾಂಗ್ ಅಡ್ರೆಸ್ ಕೊಟ್ಟು ಒಳ್ಳೆ ಕೆಲಸನೇ ಮಾಡಿದ್ರಿ. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ. ನೋಡಿ, ನೀವೇನಾದ್ರೂ ನನ್ನ ಮದುವೆ ಆಗೋಕೆ ಅಂತ ಒಪ್ಕೊಂಡ್ರೆ ಚಾನೆಲ್ಗೆ ಇನ್ಫ್ಲೂಯೆನ್ಸ್ ಮಾಡಿ ನೀವೇ ವಿನ್ ಆಗೋ ತರ ಮಾಡ್ತೀನಿ. ಏನಂತೀರಾ? ಒಪ್ಕೊಳ್ಳಿ, ಒಪ್ಕೊಳ್ಳಿ. ಯಾರು ತೈತದೋ ದಿತ್ತೋ ಕೊಡದಿನ ತೈತ ತೈತ ದಿತ್ತೋ ಕೊಡ ತಿನ್ನಾರೆ. ಹಲೋ, ನೀನ್ ಯಾರು? ಓ, ನನ್ನ ಮಗಳು. ಸರ್, ನಿಮ್ ಮಗಳನ್ನ ಮದುವೆ ಆಗೋಕ್ ಬಂದಿದ್ದೀನಿ, ಕೊಡಿ ಸರ್. ಏನ್ ಕೊಡ್ಬೇಕು? ಮಗಳನ್ನ. ಪರವಾಗಿಲ್ಲ, ಹುಡುಗಸಿ ಚೆನ್ನಾಗವನೆ. ಓಕೆ, ನೋಡಮ್ಮ, ಹುಡುಗ ಇಷ್ಟ ಆದ್ನೇನಮ್ಮ? ನಿಮ್ಗಿಷ್ಟ ಆದ್ರೆ ನನ್ಗೂ ಇಷ್ಟ. ಓಕೆ ಓಕೆ, ಹುಡುಗಿನ ಒಪ್ಪಾಯ್ತು, ಹುಡುಗನ ಒಪ್ಪಾಯ್ತು. ಅವಳೆ ಹೆಂಡತಿ ಎಂಗೇಜ್ಮೆಂಟ್ ಮಾಡು. ಉಂಗ್ರ ಕೊಡು. ಈಗ ಎಂಗೇಜ್ಮೆಂಟ್ ಮಾಡ್ಬಿಡ್ತೀವಿ, ಆಯ್ತಾ? ಓ, ಸರಿ ಸರಿ, ಬೇಗ 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 ಕೊಡು. ಹ್ಯಾಪಿ ಎಂಗೇಜ್ಮೆಂಟ್, ಹ್ಯಾಪಿ ಎಂಗೇಜ್ಮೆಂಟ್, ಹ್ಯಾಪಿ ಹಳ್ಳಿ ಅಂದ್ರೆ ಈಗ ತಾನೇ ಎಂಗೇಜ್ಮೆಂಟ್ ಆಗಿದೆ. ಮದುವೆ ಆದ್ಮೇಲೆ ಇವೆಲ್ಲ ಇರ್ತದಲ್ವ? ಒಂದ್ಸರಿ ಇಲ್ಲ ಹಳ್ಳಿ ಅಂದ್ರೆ ಹೋಗಿ ದೊಡ್ಡವ್ರು ಕರ್ಕೊಂಡ್ ಬನ್ನಿ, ಹೋಗಿ. ಎಕ್ಸ್ಕ್ಯೂಸ್ ಮೀ. ಬೇಬಿ ಬೇಬಿ ಅಂತ ಕರಿ. ಹಣ ಹಣ, ಇವಾಗ ತಾನೇ ಎಂಗೇಜ್ಮೆಂಟ್ ಆಗೈತೆ, ನನಗೆ ತಡಿಕಾಯ್ತಿಲ್ಲ. ನಮ್ಮ ಹುಡುಗಿಗೆ ಒಂದೇ ಒಂದು ಕಿಸ್ ಹೊಡೆದ್ಬಿಟ್ಟು ಹೊಂಟಾಯ್ತೀನಿ ಅಣ್ಣ. ಇಲ್ಲೇ ಮಲಗವಳೆ, ಮನೆ ಗೊತ್ತಾಗ್ಬಾರ್ದು, ಇಲ್ಲೇ ಅವಳೆ. ತೈತದೋ ದಿತ್ತೋ ಕೊಡದಿನ ತೈತ ತೈತ ದಿತ್ತೋ. ನನ್ ತೀಲ ಹಾಳು ಮಾಡ್ತಾವ್ನೆ. ನಾನಂತವನಲ್ಲ ಸರ್. ಅಲ್ಲ, ನಿಮ್ಗೆ ಮಗಳಿದ್ದಲ್ವಾ? ಅಯ್ಯೋ ಅತ್ತೆ, ನೀನ್ ಅಲ್ಲಿದ್ದಲ್ವಾ? ನನ್ಗಿರೋದು ಒಬ್ಬನೇ ಮುದ್ದಾದ ಏಕೈಕ ಸುಪುತ್ರ. ನೀನ್ ಯಾವನು ಗೊತ್ತಿಲ್ಲ, ಹೋಗಲೇ. ಅಯ್ಯೋ, ನೀವ್ ಇಲ್ಲ ಹೆಂಗ್ ಬಂದ್ರಿ? ಆನಂದಣ್ಣ, ಏನಣ್ಣ ಇದು ಹಿಂಗ್ ಕನ್ಫ್ಯೂಸ್ ಆಯ್ತದೆ? ಫೋನ್ ರಿಂಗ್ ಆಗ್ತಿದ್ಯಲ್ಲ. ಅಯ್ಯೋ, ಅನುಶ್ರೇಖ, ಏನಕ್ಕೆ ಇದು ಹಿಂಗ್ ಕನ್ಫ್ಯೂಸ್ ಆಯ್ತದೆ? ಹಲೋ ಸರ್, ನಮಸ್ತೆ. ಏನ ಇಲ್ಲಿ ನಟಂತರ ಒಂದು ಹುಡುಗ ಬರ್ತಾ ಇದ್ದಾನೆ, ಅವನ್ಗೆ ಹೆಣ್ಣು ಇಲ್ಲೇ ಬಂದಿದ್ದಾನೆ ಸರ್. ನೀವು ತಲೆ ಕೆಡ್ಸ್ಕೊಬೇಡಿ. ನೀವೇ ತಾನೆ ಗಿಲ್ಲಿ ನಟ? ನಾನು ಗಿಲ್ಲಿ ನಟ. ನೋಡಕ್ ಬಂದಿರ ನೀವೇ ತಾನೆ? ನಾನು. ಮೊಬೈಲ್ ಆಚೆಗೆ ಕಂದ ನೋಡಿ. ಇವಳೇ ನನ್ನ ಮಗಳು, ಇವಳು ನನ್ನ ಹೆಂಡತಿ. ಇಲ್ಲ, ಇವಳು ಅಲ್ಲಿ. ನನ್ನ ಮಗಳು, ನೀವ್ ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ? ಇಲ್ರಿ, ನನ್ನ ಮಗಳು. ಸರ್, ಇದು ಅಲ್ಲಿ. ಇಲ್ಲೇ 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 ನೀವ್ ತಲೆ ಕೆಡ್ಸ್ಕೊಂಡ್ ನೋಡಿ. ಏನಮ್ಮ, ನಿಂಗೆ ಹುಡುಗ ಓಕೆನಮ್ಮ? ನೀವ್ ಹೇಳಿದ್ರೆ ನಂಗೆ ನಿನ್ಗೆ ಓಕೆನಪ್ಪ? ನನಗ ಓಕೆ ಸರ್. ಮತ್ತಿನ್ನೇನು, ರೋಹಿತ ಸಾಂಗಕ್ಕಪ್ಪ. ಶಾರದಮ್ಮನವರೇ, ಅಮ್ಮ ಸರಸಮ್ಮನವರೇ, ಶಾರದಮ್ಮನವರೇ, ಸರಸಮ್ಮನವರೇ, ಸರೋಜಮ್ಮನ್ ತಾಯಿಯವರೇ, ಆಶೀರ್ವಾದ ಮಾಡಿ ಮದ್ವೆಗೆ ಬರ್ಬೇಕ್ರಮ್ಮ. ಸುಂದ್ರಂನೋರಿ ಚಂದ್ರಂನೋರಿ. ಅಣ್ಣ, ಒಂದ್ ಮನೇಲಿ ಎಂಗೇಜ್ಮೆಂಟ್, ಒಂದ್ ಮನೇಲಿ ಮದ್ವೆ.
ಏನಪ್ಪ ಬರ್ಗೆಟ್ ಕಾಲದಲ್ಲಿ ಪರ ಮಾಡ್ದವಂಗ ಆಡ್ತಿದ್ಯಲ್ಲೋ. ಅಲ್ಲ ಮದ್ವೆ ಆಯ್ತಲ್ಲ ಸರ್. ಬೇಡಮ್ಮ ಇಲ್ಲಿ. ಈಗ ಪ್ರಸ್ತುತಕ್ಕೆ 2 ಗಂಟೆ ಮುಹೂರ್ತ ಇಲ್ಲ. ಇನ್ನೊಂದ್ 2 ಅವರ್ ಬಿಟ್ಕೊಂಬ, ಆಮೇಲೆ ನೀನ್ ಪ್ರಸ್ತಾವ 2 ಅವರ್ ಬಿಟ್ಕೊ ಬರ್ಬೇಕು. 2 ಅವರ್. ಸರಿ ಸರಿ. ಓಕೆ ಬಾಯ್ ಬರ್ತೀನಿ. ಆನಂದಣ್ಣ, ನನ್ನ ಮಗನ ಗ್ರಹ ಗತಿ ಸಣ್ಣಗಿಲ್ಲ, ಅದಕ್ಕೆ ಸಿದ್ಧಿ ಬುದ್ಧಿ ಜೋಯಿಸ್ರು ಹೇಳವ್ರೆ ನನ್ನ ಮಗನಿಗೆ ಆಷಾಢ ಕಳೆದು ಶ್ರಾವಣ ಬಂದಾಗ ಟಾಪಲ್ಲಿ ಸಂಬಂಧ ಬರ್ತದೆ ಅಂತ ಹೇಳವ್ರೆ. ಹೆಂಗೆ ಟಾಪ್ ಅದಕ್ಕೆ ಅವನಿಗೆ ಜ್ಯೋತಿಷ್ಯ ಶಾಸ್ತ್ರ ಕೇಳೋದಕ್ಕೆ ಹೋಗ್ತಾ ಇದೀವಿ. ಬರೇ ಲೇ, ನಿನ್ಗಿನ್ನ ಸಂಬಂಧ ಬರ್ಬೇಕು ನೋಡ. ನನ್ ಮಗ್ಳಂಗ್ ಮದ್ವೆನೇ ಆಗೋಯ್ತೀನಿ 2 ಅವರಲ್ಲಿ ಫಸ್ಟ್. ಲೇ, ಅವ್ನಿಗೆ ಯಾರೋ ಏನ್ ಕೊಡ್ತಾರೆ, ಅವ್ನ್ ನೋಡ ಅವ್ನ ವಿ ಶೇಪ್ 2 ಡಾಟ್ ಇಟ್ಟಂಗಿಲ್ವೇನೋ ಅವ್ನ ಫೇಸ್. ಲೇ, ಯಾವೊಂದ್ ಬೀಜಕ್ಕೂ ಟಾಟು ಅಂತೀಯ ನೀನು, ಕುಂಬಳಕಾಯಿಗೆ ಟಾಟು ಇಟ್ಟಂಗಿಲ್ವಾ? ನಮ್ಮ ಅಪ್ಪಂಗೆ ಕುಂಬಳಕಾಯಿ ಅಂತೀಯೇನು? ಫಿಂಗರ್ ನನ್ ಮಗನೇ. ನಂಗೆ ಲೇಡಿ ಫಿಂಗರ್ ಅಂತೀಯ, ಬಿಳಿ ಸೌತೆಕಾಯಿ ನನ್ನ ಮಗ. ನಮ್ಮ ಅಪ್ಪ ಚಿನ್ನ ತರ ಸಾಕಿದಾಳೆ ಕಣೋ. ನಿಮ್ಮ ಅಪ್ಪ ನಿನ್ನ ಚಿನ್ನು ತರ ಸಾಕಿದ್ರೆ ನಮ್ಮ ಅಪ್ಪನ ಗೋಲ್ಡ್ ತರ ಸಾಕವ್ನೆ. ನಿಮ್ಮ ಮನೆಯಲ್ಲಿ ಚಿನ್ನ ಇದೆಯಾ? ನಿಮ್ಮ ಮನೆಯಲ್ಲಿ ಚಿನ್ನ ಇದೆಯಾ? ಹಾಗಾದ್ರೆ ತಕ್ಷಣವೇ ಚಿನ್ನವನ್ನ ಅಡವಿಡಿ, ಚಿನ್ನವನ್ನ ಪಡೆಯಿರಿ. ಏನೋ ನನ್ನ ಮಕ್ಳು ಹೇಳಿದ್ರು ಅಂತ ನೀನು ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದ್ರೆ ಮಕ್ಕಳು ನೋಡಿದ್ಬಿಡು. ನನ್ನ ಮಗನೇ, ನನ್ನ ಮುದ್ದಾದ ಹೆಣ್ತೀರ್ ಹೇಳವ್ರೆ ಅಂತ ಇವತ್ತು ನೀನು ಬದುಕಬಿಟ್ಟಿದ್ಯಾ. ನನ್ನ ಮಗನೇ ಮುಚ್ಕೊಂಡು ಹೊಂಟೋಗ್ಬಿಡು. ಅತ್ತೆ ನೀನ್ ಅಲ್ಲಿದ್ದಲ್ವಾ? ಯಾರೋ ಅತ್ತೆ ತಿರ್ಗಾ ಲೇ, ಅವನು ಬಿಟ್ಟಿರೋ ಮಗನಿಟ್ಗೆ ನೀನೇನೋ ಮಾಡ್ತಿದ್ಯಾ? ಹೋಗಲ್ಲ, ಎಂಟಿ ಸೋತೋದ್ಲು ಅಂತ 2 ಮಕ್ಳು ಹಿಡ್ಕೊಂಡು ಜೀವನ ಮಾಡ್ತಿದ್ದೀನಿ. ಹೋಗ. ನನಗೆ ತಲೆ ಕೆಡ್ತ. ಏನಿದು ಅಣ್ಣ? ಇದು ನೋಡಿ. ನಾನು ಎಷ್ಟು ಚೆನ್ನಾಗಿದ್ದೇನೆ. ಅಪ್ಪ ಅಪ್ಪ ಅಪ್ಪ. ಅಯ್ಯಪ್ಪ, ನೀನ್ ಯಾಕೆ ಬಂದೆ? ಗಂಡನಾ? ಅಯ್ಯಯ್ಯಪ್ಪ, ಏನ್ ಸರ್ ಇದು ಸ್ಕಿಟ್ ಮೆಸೇಜು? ಇದ್ನು ಗಜನಿಪುರ ಅಂತ ಸರ್. ನಾನು ಅವಾಗಲೇ ಯೋಚನೆ ಮಾಡ್ಬೇಕಾಗಿದ್ದು ಸರ್. ಇವ್ರಿಗೆಲ್ಲ ಮರವನ್ ಕಾಯಿಲೆ, ಫೋಟೋ ಇದ್ರೆ ಮಾತ್ರ ಗೊತ್ತಾಗುದು. ಅಯ್ಯಯ್ಯಪ್ಪ, ನೀವು ಮರವನ್ ಕಾಯಿಲೆ ಇಟ್ಕೊಂಡು ನನಗೆ ಹುಚ್ಚು ಬರೆಸ್ಬಿಟ್ಟಿದ್ದೀರೇನೋ ನಿಮ್ನ. ನೋಡೋಣ ನಮ್ಮ ಜಡ್ಜಸ್ ಎಲ್ಲ ಏನ್ ಹೇಳ್ತಾರೆ ಅಂತ. ಮೊದಲನೇದಾಗಿ ತರುಣ್ ಅವರೇ, ನಿಮ್ಮಿಂದನೇ ಶುರು ಮಾಡೋಣ. It was entertaining for sure. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. Okay, thanks madam. ಓಕೆ ಶ್ರೀಕಾ ಮೇಡಮ್, ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಅಂಡ್ ನಮ್ಮ ಮಹಾನಟಿರ್ನ ನಾವು ಬೇರೆ ರೂಪದಲ್ಲಿ ನೋಡ್ತಾ ಇದೀವಿ. ಸೊ ದಟ್ ವಾಸ್ ವೆರಿ ನ್ಯೂ ನಮಗೆ. ಯಾಕಂದ್ರೆ ಅಮೃತ, ರಿಯಾನ್ ಎಲ್ಲ ನಾವು ಅವ್ರು ಮಾತಾಡೋದೇ ಹೆಚ್ಚು, ಮಾತಾಡೋದಕ್ಕೆ ಕಾಯ್ತಾ ಇರ್ತೀವಿ. ಇವತ್ತು ಅಮೃತ ಅಂತೂ ಅಲ್ಲಿ ಜಂಪ್ ಮಾಡಿ ಹೇಳಿದ್ರೆ ಹೊಡಿತಾ ಇರ್ಬೇಕಾದ್ರೆ ಅಯ್ಯೋ ಇವಳೇ ನಾನು ಫಸ್ಟ್ ಇಂದ ನೋಡ್ಕೊಂಡ್ ಬರ್ತಿರೋದು ಅಂತ ಅನ್ಸ್ತಾ ಇತ್ತು. ಸೊ ಎವ್ರಿಬಡಿ ಪುಟ್ ಇನ್ ಗ್ರೇಟ್ ಎಫರ್ಟ್. ಎಲ್ಲರೂ ಎಫರ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಗುಡ್ ಲಕ್ ಟು ಎವ್ರಿಬಡಿ. ಥ್ಯಾಂಕ್ ಯು. ಓಕೆ, ಅಂಡ್ ಮಾಸ್ಟರ್ ಮೈಂಡ್ ರಮೇಶ್ ಸರ್. ಗಜನಿಪುರ ಅಂತ ಹೆಸರಿಟ್ಟು ಅಲ್ಲಿ ಮೆಮರಿ ಲಾಸ್ ಇದೆ ಅನ್ನೋ ಥಾಟ್ ಸಖತ್ತದು ಆಯ್ತಾ. ಅದ್ರ ಇಟ್ಕೊಂಡು ನೀವು ಮಾಡಿರುವಂತ ಡ್ರಾಮಾ ಹಿಲೇರಿಯಸ್ ಥಾಟ್ ಅಲ್ಲಿ ಏನ್ ಡೌಟೇ ಇಲ್ಲ. ಒಂದ್ ಸಣ್ಣ ಕಿವಿ ಮಾತು ನಾನು ಕಾಮಿಡಿ ಕಿಲಾಡಿಗಳ ಬಳಿ ಹೇಳ್ತಾ ಇಲ್ಲ, ನಮ್ಮ ಹುಡುಗರಿಗೆ ಹೇಳ್ತಾ ಇದೀನಿ, ಮಹಾನಟಿಗೆ ಹೇಳ್ತಾ ಇದೀನಿ. ಈಗ ಗೀಸರ್ ಅಲ್ಲಿ ಥರ್ಮೋಸ್ಟಾಟ್ ಅಂತ ಇರುತ್ತೆ ಗೊತ್ತಾ? ಥರ್ಮೋಸ್ಟಾಟ್ ಏನ್ ಮಾಡುತ್ತೆ, ನೀವು ಹೀಟ್ ಒಂದ್ ಲೆವೆಲ್ ಆದ್ಮೇಲೆ ಅದ್ರ ಮೇಲೆ ಹೀಟ್ ಆಗಿ ಬಿಡಲ್ಲ, ಅದು ಬಿಟ್ರೆ ಗೀಸರ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಯು ಮಸ್ಟ್ ಲಿಮಿಟ್ ಯುವರ್ ಸೆಲ್ಫ್. ನಾನು ಈ ಲೆವೆಲ್ ಆಕ್ಟಿಂಗ್ ಮಾಡ್ತೀನಿ, ಅದ್ರ ಮೇಲೆ ಹೋಗಲ್ಲ ಅಂತ ನೀವು ಡಿಸೈಡ್ ಮಾಡದೇ ಇದ್ರೆ ಅದು ಕಾಮಿಡಿ ಎಲ್ಲೆಲ್ಲೋ ಹೋಗ್ಬಿಡುತ್ತೆ, ಕಂಟ್ರೋಲ್ಗೆ ಸಿಗಲ್ಲ ನಿಮಗೆ. ಟೇಕ್ ಕೇರ್ ಆಫ್ ಇಟ್. ಯು ನೀಡ್ ಥರ್ಮೋಸ್ಟಾಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.